ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಜೋಗ ಜಲಪಾತವು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಶರಾವತಿ ನದಿಯು ಸುಮಾರು 830 ಅಡಿ 253 ಮೀಟರ್ ಎತ್ತರದಿಂದ ಧುಮುಕುವ ಮೂಲಕ ಈ ಅದ್ಭುತ ಸೃಷ್ಟಿಯಾಗಿದೆ. ಜೋಗ ಜಲಪಾತವು 4 ಸಣ್ಣ ಜಲಪಾತಗಳ ಸಮ್ಮಿಲನವಾಗಿದೆ. ಪ್ರತಿಯೊಂದಕ್ಕೂ ಅದರದೇ ಆದ ಶೈಲಿ ಮತ್ತು ಹೆಸರಿದೆ. ರಾಜ ಅತ್ಯಂತ ಎತ್ತರದಿಂದ ಗಂಭೀರವಾಗಿ ಧುಮುಕುವ ಭಾಗ. ರೋರರ್ ಅಥವಾ ಗರ್ಜನೆ ಬಂಡೆಗಳ ನಡುವೆ ಸದ್ದು ಮಾಡುತ್ತಾ ನುಗ್ಗುವ ಭಾಗ. ರಾಕೆಟ್ ಅತ್ಯಂತ ವೇಗವಾಗಿ ಬಾಣದಂತೆ ಚಿಮ್ಮುವ ಭಾಗ. ರಾಣಿ ಬಳುಕುತ್ತಾ ಹರಿಯುವ ಸುಂದರ ನೃತ್ಯಗಾತಿಯಂತಿರುವ ಭಾಗ. ನೀವು ಇದುವರೆಗೂ ಕೇಳಿರದ ಅಥವಾ ತಿಳಿಯದ ಕೆಲವು ಮಹತ್ವದ ವಿಷಯಗಳು. ಜೋಗದ ಸೌಂದರ್ಯದ ಹಿಂದೆ ಕೆಲವು ಅಚ್ಚರಿಯ ಸಂಗತಿಗಳಿವೆ. ರಾಜ ಮತ್ತು ರಾಣಿ ಸಂಗಮ. ಈ ಜಲಪಾತದ ವಿಶೇಷವೆಂದರೆ ಮೇಲ್ಭಾಗದಲ್ಲಿ 4 ಭಾಗಗಳಾಗಿರುವ ನದಿ ಕೆಳಗೆ ಬಿದ್ದ ನಂತರ ಒಂದೇ ಹಳ್ಳದಲ್ಲಿ ಸೇರುತ್ತವೆ. ವಿದ್ಯುತ್ ಉತ್ಪಾದನೆಯ ಮಿತಿ. ಜೋಗ ಜಲಪಾತದ ಪಕ್ಕದಲ್ಲೇ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಇದೆ. ಇಲ್ಲಿ 1 ಹನಿ ನೀರು ವ್ಯರ್ಥವಾಗದಂತೆ ಬಳಸಲಾಗುತ್ತದೆ. ಜಲಪಾತದ ಸೌಂದರ್ಯ ಪ್ರವಾಸಿಗರಿಗೆ ಕಾಣಿಸಲಿ ಎಂಬ ಕಾರಣಕ್ಕಾಗಿ ವಾರಾಂತ್ಯಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದ ನೀರನ್ನು ಹೊರಬಿಡಲಾಗುತ್ತದೆ. ಜೋಗ ಜಲಪಾತ ಬೀಳುವ ಜಾಗವನ್ನು ಪ್ಲಂಜ್ ಪೂಲ್ ಎನ್ನುತ್ತಾರೆ. ಇದನ್ನು ಕೆಳಭಾಗದಲ್ಲಿ ಅಳೆಯುವುದು ತುಂಬಾ ಕಷ್ಟ. ಅಲ್ಲಿನ ನೀರಿನ ಒತ್ತಡ ಎಷ್ಟು ಹೆಚ್ಚಿರುತ್ತದೆ ಎಂದರೆ ಬಂಡೆಗಳು ಕೂಡ ಕಾಲಕ್ರಮೇಣ ನಯವಾಗಿವೆ. ಮಂಜಿನಾಟ. ಮಳೆಗಾಲದಲ್ಲಿ ಜೋಗ ಜಲಪಾತದ ಮುಂದೆ ನಿಂತರೆ ಜಲಪಾತವೇ ಕಾಣದಂತೆ ಮಂಜು ಕವಿದಿರುತ್ತದೆ. ಆದರೆ ಗಾಳಿ ಬೀಸಿದಾಗ ಕ್ಷಣ ಮಾತ್ರದಲ್ಲಿ ಮಂಜು ಸರಿದು ಜಲಪಾತ ಪ್ರತ್ಯಕ್ಷವಾಗುವುದು ಒಂದು ಮಾಯಾಲೋಕದಂತೆ ಭಾಸವಾಗುತ್ತದೆ. ಬ್ರಿಟಿಷರ ಕಾಲದಲ್ಲೇ ಈ ಜಲಪಾತದ ಸೌಂದರ್ಯಕ್ಕೆ ಮಾರು ಹೋಗಿ ಇದನ್ನು ವಿಶ್ವದ ಅತ್ಯಂತ ಸುಂದರ ಜಲಪಾತಗಳ ಪಟ್ಟಿಗೆ ಸೇರಿಸಲಾಗಿತ್ತು. ಅಂದು ಇದನ್ನು ಗೇರುಸೊಪ್ಪು ಜಲಪಾತ ಎಂದು ಕರೆಯಲಾಗುತ್ತಿತ್ತು. ಜೋಗ ಜಲಪಾತದ ಬಳಿ ಹೋಗುವಾಗ ಪ್ಲಾಸ್ಟಿಕ್ ಬಳಸಬೇಡಿ ಮತ್ತು ಪ್ರಕೃತಿಯನ್ನು ಸ್ವಚ್ಛವಾಗಿಡಿ. ಜೋಗ ಜಲಪಾತದ ತಳಭಾಗಕ್ಕೆ ಹೋಗಲು ನಿರ್ಮಿಸಿರುವ ಸುಮಾರು 1400 ಮೆಟ್ಟಿಲುಗಳು ಪ್ರವಾಸಿಗರಿಗೆ ದೊಡ್ಡ ಸವಾಲು. ಕೆಳಗೆ ಇಳಿಯುವಾಗ ಸುಲಭವೆನಿಸಿದರೂ ಮೇಲೆ ಬರುವಾಗ ಪ್ರತಿಯೊಬ್ಬರಿಗೂ ತಮ್ಮ ದೈಹಿಕ ಸಾಮರ್ಥ್ಯದ ಅರಿವಾಗುತ್ತದೆ. ಕೆಳಗಿನಿಂದ ಜಲಪಾತವನ್ನು ನೋಡಿದಾಗ ನಮಗೆ ಅದರ ನಿಜವಾದ ಎತ್ತರ ಮತ್ತು ಗಾಂಭೀರ್ಯದ ಅನುಭವವಾಗುತ್ತದೆ. ನೀರು ಬೀಳುವ ವೇಗ ಎಷ್ಟು ಇರುತ್ತದೆ ಎಂದರೆ ಆಳದಲ್ಲಿರುವ ಬಂಡೆಗಳು ನಿರಂತರವಾಗಿ ಕೊರತೆಗೆ ಒಳಗಾಗಿ ವಿಶಾಲವಾದ ಗುಳಿಗಳನ್ನು ನಿರ್ಮಿಸಿವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.